ಮೆಕ್ಕೆಜೋಳದ ಬೆಳೆ ಈಗ ಕೊಯ್ಲಿಗೆ ಬರೋ ಹಂತದಲ್ಲಿದೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಹಾಲು ತುಂಬೋ ಈ ಸ್ಟೇಜ್ ನಲ್ಲಿ ನೀವು ಮಾಡೋ ಚಿಕ್ಕ ತಪ್ಪು ಕೂಡ 20% ಅಷ್ಟು ಇಳುವರಿ ಕಮ್ಮಿ ಮಾಡಬಹುದು. ಮೆಕ್ಕೆಜೋಳದ ಕಾಳು ಗಟ್ಟಿ ಆಗೋ ಸಮಯ ತುಂಬಾ ಮುಖ್ಯ. ಈ ಟೈಮ್ ನಲ್ಲಿ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಯ್ತಂದ್ರೆ ಕಾಳು ಸರಿಯಾಗಿ ತುಂಬೋದಿಲ್ಲ. ಕೆಲವೊಮ್ಮೆ ಒಳಗೆ ಕೊಳೆ ಬರೋ ಸಾಧ್ಯತೆ ಇರುತ್ತೆ. ಆಗ ಕಾಳು ಸಣ್ಣವಾಗುತ್ತೆ, ತೂಕ ಕೂಡ ಇರೋದಿಲ್ಲ. ಅದಕ್ಕೆ ಮಣ್ಣು ಒಣಗೋಕೆ ಬಿಡ್ಬೇಡಿ. ಈ ಸ್ಟೇಜ್ ನಲ್ಲಿ ನೀರು ಸರಿಯಾಗಿ ಸಿಕ್ಕರೆ ಮಾತ್ರ ಕಾಳು ಚೆನ್ನಾಗಿ ತುಂಬುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ಪೊಟ್ಯಾಶ್ ತುಂಬಾ ಮುಖ್ಯ. ಕಾಳು ಚೆನ್ನಾಗಿ ಹೊಳಪು ಬರೋಕೆ, ಚಿನ್ನದ ಬಣ್ಣ ಬರೋಕೆ ಪೊಟ್ಯಾಶ್ ಬೇಕು. ಮೊದಲ ಡೋಸ್ ನಲ್ಲಿ ಹಾಕಿಲ್ಲ ಅಂದ್ರೆ ಈಗ ನೀರಿನಲ್ಲಿ ಕರಗೋ ಪೊಟ್ಯಾಶ್ ಸಿಂಪಡಿಸಬಹುದು. ಇದರಿಂದ ಕಾಳು ಕೊನೆಯವರೆಗೂ ಚೆನ್ನಾಗಿ ತುಂಬುತ್ತೆ. ಇನ್ನೊಂದು ವಿಷಯ, ಪಕ್ಷಿಗಳು ಕಾಳು ಕೊರೆಯದಂತೆ ಜಾಗ್ರತೆ ಇರಿ. ಈ ಟೈಮ್ ನಲ್ಲಿ ಹುಳುಗಳ ಸಮಸ್ಯೆ ಕೂಡ ಬರೋ ಸಾಧ್ಯತೆ ಇದೆ. ಅದರಿಂದ ಕೊಯ್ಲು ಆಗೋವರೆಗೂ ಹೊಲದ ಮೇಲೆ ಗಮನ ಇರೋದು ಮುಖ್ಯ. ನಿಮ್ಮ ಹೊಲದಲ್ಲಿ ಮೆಕ್ಕೆಜೋಳ ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಕೃಷಿ ಟಿಪ್ಸ್ ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.